ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಾಸಕ ಹ್ಯಾರಿಸ್ ಮಗ ಮತ್ತು ಹ್ಯಾರಿಸ್ ಮನೆ ಮೇಲೆ ಸತತ ಹಲವಾರು ಗಂಟೆಗಳಿಂದ ಶೋಧ ಕಾರ್ಯ ನಡೀತಾ ಇದೆ. ಎಸ್, ನಲ್ಪಾಡ್ ಮನೆಯಲ್ಲಿ ಇಡಿ ಅಧಿಕಾರಿಗಳು ತಲಾಶ್ ನಡೆಸ್ತಾ ಇದ್ದಾರೆ. ಬಿಟ್ಕಾಯಿನ್ ಹ್ಯಾಕಿಂಗ್ ಸಂಬಂಧ ದಾಖಲಾಗಿತ್ತು ಕೇಸ್. ತಮಗೆ ಗೊತ್ತಿದೆ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಶ್ರೀಕಿ ಎನ್ನುವಂತಹ ವ್ಯಕ್ತಿ ಯಾವ ಲೆವೆಲ್ಗೆ ಬಿಟ್ಕಾಯಿನ್ ಸೇರಿದಂತೆ ಹ್ಯಾಕಿಂಗ್ನಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಫೇಮಸ್ ಆಗಿದ್ದ. ಹಲವಾರು ಗೇಮಿಂಗ್ ಆ್ಯಪ್ಗಳು ಸೇರಿದಂತೆ ಹಲವಾರು ಅಕೌಂಟ್ಸ್ಗಳಿಂದ ಬಿಟ್ಕಾಯಿನ್ಗಳನ್ನು ಹ್ಯಾಕ್ ಮಾಡಿ ದೊಡ್ಡವ್ರ ಜೊತೆಗೆ ಸಂಬಂಧ ಇಟ್ಕೊಂಡು ರಾಜಕಾರಣಿ ಮಕ್ಕಳುಗಳ ಜೊತೆ ಓಡಾಡಿಕೊಂಡು ತುಂಬ ದೊಡ್ಡ ಮಟ್ಟಕ್ಕೆ ಸದ್ದಾಗಿದ್ದ ಈ ಶ್ರೀಕಿ. ಆ ಶ್ರೀಕಿ ಕೇಸಲ್ಲಿ ಈಗ ನಲ್ಪಾಡ್ ಆ್ಯಂಡ್ ಫ್ಯಾಮಿಲಿ, ಹ್ಯಾರಿಸ್ ಆ್ಯಂಡ್ ಫ್ಯಾಮಿಲಿ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬಿಟ್ಕಾಯಿನ್ ಹ್ಯಾಕಿಂಗ್ ಸಂಬಂಧಪಟ್ಟಂತೆ ಕೇಸ್ಗಳು ದಾಖಲಾಗಿತ್ತು. ತಮ್ಗೆ ಗೊತ್ತಿದೆ ವೀಕ್ಷಕರೇ, 2018ರಲ್ಲಿ ಯಾವಾಗ ಈ ಸ್ಕೈ ಬಾರ್ನಲ್ಲಿ ಒಂದು ಗಲಾಟೆ ಆಯಿತು, ಅಲ್ಲಿ ವಿದ್ವತ್ ಅನ್ನುವಂಥ ಒಬ್ಬ ಹುಡುಗನ ಮೇಲೆ ಹಲ್ಲೆ ಮಾಡಲಾಗಿತ್ತು. ಆ ಪ್ರಕರಣದಲ್ಲಿ ನಲ್ಪಾಡ್ ಮೇನ್ ಆರೋಪಿಯಾಗಿದ್ದರು. ಅವರ ಜೊತೆಗೆ ಶ್ರೀಕಿ ಕೂಡ ಇದ್ದ. ಆಗ ಶ್ರೀಕಿ ವಿಚಾರ ತುಂಬ ಬಯಲಾಗಿಲ್ಲ. ಆದರೆ ಮುಂದೊಂದು ದಿನ ಪಂಚತಾರ ಹೋಟೆಲ್ನಲ್ಲಿ ಶ್ರೀಕಿ ಮತ್ತು ಆತನ ಫ್ರೆಂಡ್ಸ್ ಗಲಾಟೆ ಮಾಡಿದ ಸಂಬಂಧದಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ ಮೇಲೆ ಶ್ರೀಕಿಯ ಬಂಡವಾಳ ಬಯಲಾಗ್ತಾ ಹೋಯಿತು. ಆಗ ಇದೇ ನಲ್ಪಾಡ್ ಆ್ಯಂಡ್ ಫ್ಯಾಮಿಲಿ ರಿಯಾಕ್ಟ್ ಮಾಡಿತ್ತು, ಜಸ್ಟ್ ಫ್ರೆಂಡ್ಸ್ ಅಷ್ಟೇ, ಆದರೆ ಬಿಟ್ಕಾಯಿನ್ ಹಗರಣಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ. ಆದರೆ ಈಗ ಈ ಕೇಸ್ ಅವ್ರ ಬುಡಕ್ಕೆ ಬರುವಂಥ ಎಲ್ಲ ಸಾಧ್ಯತೆಗಳಿವೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಎಸ್, ಶಾಸಕ ಹ್ಯಾರಿಸ್ ಕುಟುಂಬದ ಮೇಲೆ ಈಗ ಇಡಿ ದಾಳಿ ನಡೀತಾ ಇದೆ. ಶ್ರೀಕಿ ಹ್ಯಾಕರ್, ಶ್ರೀಕಿ ಇಂಟರ್ನ್ಯಾಷನಲ್ ಲೆವೆಲ್ ಹ್ಯಾಕರ್, ನಲ್ಪಾಡ್ ಮನೆ ಮೇಲೆ ಇಡಿ ಅಧಿಕಾರಿಗಳು ತಲಾಶ್ ನಡೆಸ್ತಾ ಇದ್ದಾರೆ. ಬಿಟ್ಕಾಯಿನ್ ಹ್ಯಾಕಿಂಗ್ ಸಂಬಂಧ ಒಂದು ಪ್ರಕರಣ ದಾಖಲಾಗಿತ್ತು. ವೆಬ್ಸೈಟ್, ವ್ಯಾಲೆಟ್ ಹ್ಯಾಕ್, ಡಿಜಿಟಲ್ ಆಸ್ತಿ ಕಳವು, ಹ್ಯಾಕ್ ಮಾಡಿ ಡಾಟಾ ಕಳವು ಮಾಡ್ತಾ ಇದ್ದ ಈ ಹ್ಯಾಕರ್ ಶ್ರೀಕಿ. ನಂತರ ಕ್ರಿಪ್ಟೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಮೂಲಕ ಮಾರಾಟ ಮಾಡ್ತಾ ಇದ್ದ. ಬಂದ ಹಣವನ್ನು ಬ್ಯಾಂಕ್ ಖಾತೆಗಳ ಮೂಲಕ ವರ್ಗಾವಣೆ ಮಾಡ್ತಾ ಇದ್ದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ದಾಳಿ ನಡೆಸಿ ಇಡಿ ಶೋಧ ನಡೆಸ್ತಾ ಇದೆ. ಮಾಜಿ ಕೇಂದ್ರ ಸಚಿವ ರೆಹಮಾನ್ ಖಾನ್ ಮೊಮ್ಮಗನಿಗೂ ಕೂಡ ಶಾಕ್ ತಗಲಿದೆ. ರೆಹಮಾನ್ ಖಾನ್ ಮೊಮ್ಮಗ ಮೊಹಮ್ಮದ್ ಹಕೀಬ್ ಮನೆ ಮೇಲೂ ಕೂಡ ರೇಡ್ ನಡೆದಿದೆ. ಜಯನಗರದ NMKRV ಕಾಲೇಜು ಬಳಿ ಇರುವಂತಹ ನಿವಾಸದ ಮೇಲೆ, ಹಕೀಬ್ ಅವರ ನಿವಾಸದ ಮೇಲೆ ಈಗ ದಾಳಿ ನಡೆದಿದೆ. ಮೊಮ್ಮಗ ಹಕೀಬ್ರಿಂದ ಮಾಹಿತಿ ಪಡಿತಾ ಇದ್ದಾರೆ ಇಡಿ ಅಧಿಕಾರಿಗಳು. ಶ್ರೀಕಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅರೆಸ್ಟ್ ಆಗಿದ್ದ. ಆತನ ವಿಚಾರವನ್ನು ಪೊಲೀಸರು ಕೆದಕಿದಂಥ ಸಂದರ್ಭದಲ್ಲಿ ಈತ ಇಂಟರ್ನ್ಯಾಷನಲ್ ಲೆವೆಲ್ ಹ್ಯಾಕರ್ ಅಂತ ಗೊತ್ತಾಯಿತು. ಈ ಬಿಟ್ಕಾಯಿನ್ ಹಗರಣ ಅನ್ನೋದು ಇಡೀ ರಾಜ್ಯವನ್ನೇ ಅಲುಗಾಡಿಸಿತ್ತು. ಆಗ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷದ ನಡುವೆ ವಾಗ್ವಾದ ನಡೆದಿತ್ತು. ಸಿದ್ದರಾಮಯ್ಯನವರು ಟಾರ್ಗೆಟ್ ಮಾಡಿದ್ರು. ಆಗ ರಾಜಕಾರಣಿಗಳ ಮಕ್ಕಳು ಕೂಡ ಇನ್ವಾಲ್ವ್ ಆಗಿದ್ದಾರೆ ಎನ್ನುವಂಥ ದೊಡ್ಡ ಪ್ರಮಾಣದ ಆರೋಪ ಪ್ರತ್ಯಾರೋಪ ಕೇಳಿ ಬಂದಿತ್ತು.
ಸಿದ್ದರಾಮಯ್ಯನವರ ಮಗ ತೀರಿಕೊಂಡಿರುವಂತಹ ರಾಕೇಶ್ ಅವರ ಫೋಟೋ ಕೂಡ ಹಾಕಲಾಗಿತ್ತು. ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ರು. ಮಾಜಿ ಮುಖ್ಯಮಂತ್ರಿ ಒಬ್ಬರ ಅಂದರೆ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿ ಮಗನ ಒಬ್ಬರ ಹೆಸರು ಕೂಡ ಕೇಳಿ ಬಂದಿತ್ತು. ಹೀಗೆ ದೊಡ್ಡ ದೊಡ್ಡ ಪಾಲಿಟಿಷಿಯನ್ಸ್ ಮತ್ತು ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳ ಸಂಘ ಈತನಿಗಿತ್ತು. ಈತನಿಗೆ ಹಲವಾರು ದುಶ್ಚಟಗಳು ಕೂಡ ಇದ್ದವು. ಡ್ರಗ್ಸ್ ಸೇವನೆ ಮಾಡ್ತಾ ಇದ್ದ ಮತ್ತು ಕುಡಿತದ ಚಟ ಇತ್ತು. ಈ ರೀತಿ ಐಷಾರಾಮಿ ಮೋಜು ಮಸ್ತಿಗೋಸ್ಕರ ಆತ ಹ್ಯಾಕಿಂಗನ್ನು ದಂಧೆ ಮಾಡ್ಕೊಂಡಿದ್ದ. ಈತರಿಂದ ಲಾಭ ಪಡೆಯೋದಕ್ಕೆ ಹಲವಾರು ರಾಜಕಾರಣಿಗಳು ಮತ್ತು ಉದ್ಯಮಿಗಳು ಈತನನ್ನು ಬಳಸ್ಕೊಳ್ತಾ ಇದ್ರು. ಆತನಿಗೆ ಬೇಕಾದಂಥ ರೂಮ್ ವ್ಯವಸ್ಥೆ, ಕಂಪ್ಯೂಟರ್ ವ್ಯವಸ್ಥೆ ಸೇರಿದಂತೆ ಆತನ ಮೋಜು ಮಸ್ತಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿ ದೊಡ್ಡ ಪ್ರಮಾಣದ ಹಣವನ್ನು ವರ್ಗಾಯಿಸಿಕೊಳ್ತಾ ಇದ್ರು ಅನ್ನುವಂಥದ್ದು ಆರೋಪ. ಈ ನಿಟ್ಟಿನಲ್ಲಿ ಇದಕ್ಕೆ ವಿಶೇಷವಾದಂಥ ಒಂದು ತನಿಖಾ ತಂಡವನ್ನು ಕೂಡ ರಚನೆ ಮಾಡಲಾಗಿತ್ತು. ಆದರೆ ಆ ಒಂದು ತನಿಖಾ ತಂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ರಾಜಕಾರಣಿ ಮಕ್ಕಳ ಬಗ್ಗೆ ಹಲವಾರು ಸಾಕ್ಷ್ಯಾಧಾರಗಳಿದ್ದರೂ ಕೂಡ ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿಲ್ಲ. ಹೀಗಾಗಿ ಈ ಪ್ರಕರಣವನ್ನು ಬೇರೆಡೆಗೆ ವರ್ಗಾಯಿಸಬೇಕು ಅನ್ನುವಂಥ ಒತ್ತಾಯ ಕೂಡ ಜೋರಾಗಿತ್ತು. ಅದಾದ ಮೇಲೆ ಅಕ್ರಮ ಹಣ ವರ್ಗಾವಣೆ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಎಂಟ್ರಿ ಆಯಿತು. ಇಡಿ ತನಿಖೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ನಲ್ಪಾಡ್ಗೆ ಹಣ ಹೋಗಿರುವಂತಹ ರೂಟ್ ಕಾಸ್ ಶ್ರೀಕಿ ಅಂತ ಗೊತ್ತಾಯಿತು. ಹೀಗಾಗಿ ಈಗ ನಲ್ಪಾಡ್ ಮತ್ತು ಹ್ಯಾರೀಸ್ ಸೇರಿದಂತೆ ರೆಹಮಾನ್ ಖಾನ್ ಮೊಮ್ಮಗ ಅವರ ನಿವಾಸದ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸ್ತಾ ಇದ್ದಾರೆ.